ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಮರಿಯಳು ಪಯಾಣ ಹೊರಟು ಜುದೇಯ ಗುಡ್ಡಗಾಡುಗಳಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕಾರಿಯನ ಮನೆಗೆ ಹೋಗಿ ಎಲಿಜಬೆತಳನ್ನು ವಂದಿಸಿ ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೇ ತಡ. ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೆತಳು ಪವಿತ್ರಾತ್ಮನ ಭರಿತರಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು: ಸ್ತ್ರೀಯರಲ್ಲೇ ಧನ್ಯಳು ನೀನು, ನಿನ್ನ ಕರುಳ ಕುಡಿಯೂ ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ಧ್ವನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು. ದೇವರಿಂದ ಬಂದ ವಾರ್ತೆ ನೆರವೇರಿತೆ ತೀರಿತು. ಆಗ ಹೀಗೆಂದು ಮರಿಯಳು ಹೊಗಳಿದಳು: ಎನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ಆತ ಧನ್ಯನೆನಿಸಿಕೊಂಡು ಹೊಗಳುವರು ಇಂದಿನಿಂದ ಸರ್ವ ಜನಾಂಗ. ಏಕೆನಗೆ ಮಾಡಿಯವನು ಸರ್ವಶಕ್ತನು ಮಹತ್ಕಾರ್ಯ, ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ. ಗರ್ವಿ ಹೃದಯಗಳನ್ನು ಚದುರಿಸಿ ಆತ ಪ್ರದರ್ಶಿಸುವವನು ಬಾಹುಬಲವನ್ನು ಇಳಿಸುವವನು ಗದ್ದುಗೆಯಿಂದ ಗಣಾಧಿಪತಿಗಳನ್ನು ಏರಿಸುವವನು ಉನ್ನತಿಗೆ ದೀನದಲಿತರನ್ನು ತೃಪ್ತಿಪಡಿಸುವವನು ಹಸಿದವರನ್ನು ಮಷ್ಟಾನ್ನದಿ ಹೊರದೂಡುವವನು ಸಿರಿವಂತರವನ್ನು ಬರಿಗೈಯಲ್ಲಿ ನೆರವಾದನು. ತನ್ನ ದಾಸ ಇಸ್ರಾಯೇಲನಿಗೆ ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ ಮರೆಯಲಿಲ್ಲ. ಆತ ಕರುಣೆ ತೋರಲು ಅಬ್ರಹಾಮನಿಗೆ ಅವನ ಸಂತತಿಗೆ ಯುಗಾಂತರದವರೆಗೆ. ಮರಿಯಳು ಸುಮಾರು 3 ತಿಂಗಳು ಎಲಿಜಬೆತಳಿಗೆ ಅಲ್ಲಿ ತಂಗಿದ್ದು ತನ್ನ ಮನೆಗೆ ಹಿಂದಿರುಗಿದಳು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯೇ, ಇಂದು ಧರ್ಮಸಭೆ ಪೂಜ್ಯ ಕನ್ಯಾ ಮರಿಯಮ್ಮನವರ ಸ್ವರ್ಗಾರೋಹಣವನ್ನು ಆಚರಿಸುತ್ತದೆ. ಹಾಗೆಯೇ ಭಾರತದ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ. ಸ್ವರ್ಗ ರೋಹಣ ಎಂದ್ರೇನು? ಮಾತೆ ಮರಿಯಮ್ಮನವರನ್ನು ಸ್ವರ್ಗಕ್ಕೆ ದೇಹ ಆತ್ಮರೊಡನೆ ದೇವರು ಸ್ವೀಕರಿಸಿದ ಆ ಘಟನೆಗೆ ಸ್ವರ್ಗಾರೋಹಣ ಎಂಬುದಾಗಿ ನಾವು ಕರೆಯುತ್ತೇವೆ. ನಾವೆಲ್ಲರೂ ಸ್ವರ್ಗದ ಭಾಗಿದಾರರಾಗಿದ್ದೇವೆ. ಆದರೆ ನಾವು ಸಾಯುತ್ತೇವೆ, ನಮ್ಮ ದೇಹ ಕೊಳೆಯುತ್ತದೆ, ನಾಶವಾಗುತ್ತದೆ. ಖಂಡಿತ ನಮ್ಮ ಆತ್ಮ ಒಳಿತನ್ನು ಮಾಡಿದ್ದಲ್ಲಿ ದೇವರ ಕೃಪೆಗೆ ಅದು ಪಾತ್ರರಾಗಿ ಸ್ವರ್ಗಕ್ಕೆ ಸೇರುತ್ತದೆ. ಸ್ವರ್ಗ ನಮ್ಮ ಮನೆ, ನಮ್ಮ ಗುರಿ, ನಮ್ಮ ಉದ್ದೇಶ ಆಗಿದೆ. ಮಾತೆ ಮರಿಯಮ್ಮನವರಿಗೆ ಮಾತ್ರ ಈ ಭಾಗ್ಯ ಯಾಕೆ ಸಿಕ್ಕಿದೆ? ಸ್ವರ್ಗಾರೋಹಣರಾಗುವ ಭಾಗ್ಯ. ಶುಭ ಸಂದೇಶದಲ್ಲಿ ಸ್ವರ್ಗಾರೋಹಣರಾದ 2 ವ್ಯಕ್ತಿಗಳಿದ್ದಾರೆ. ಒಂದು ಪ್ರವಾದಿ ಎಲಿಯ, ಯೋನ. ಇವರು ಹಳೇ ಒಡಂಬಡಿಕೆಯಲ್ಲಿ ಸ್ವರ್ಗಾರೋಹಣರಾದ ಘಟನೆಯನ್ನು ಹಳೆ ಒಡಂಬಡಿಕೆ ಉಲ್ಲೇಖಿಸುತ್ತದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯಮ್ಮನವರು. ಅಂತ ಮಾತೆ ಮರಿಯಮ್ಮನವರಲ್ಲಿದ್ದ ವಿಶೇಷತೆ ಏನು? ಪ್ರಥಮವಾಗಿ ಅವರು ಸ್ವರ್ಗಾರೋಹಣರಾದರು ಯಾತಕ್ಕಾಗೆಂದರೆ ಅವರು ಜನ್ಮ ಪಾಪವಿಲ್ಲದೆ ಜನಿಸಿದ್ದರು. ಪಾಪದ ಸಂಬಳ ಮರಣವಾಗಿದೆ ಅಂತ ಸಂತ ಪೌಲರು ಹೇಳುತ್ತಾರೆ. ಪಾಪವೇ ಇಲ್ಲದೆ ಜನಿಸಿ ಪಾಪವನ್ನೇ ಮಾಡದೆ ಜೀವಿಸಿದ ಈ ಕನ್ಯೆಗೆ ದೇವರು ನೀಡಿದ ಒಂದು ದೊಡ್ಡ ಕಾಣಿಕೆ, ಅದೇ ನಾಶ ಮತ್ತು ಪಾಪದ ಕೊಳೆತ ಅವರ ದೇಹಕ್ಕೆ ತಗುಲಲಿಲ್ಲ. ಎರಡನೇದಾಗಿ ಮಾತೆ ಮರಿಯಮ್ಮನವರ ಜೀವನ ಒಂದು ನಿರಂತರ
ದೇವರ ಕಡೆಗೆ ಮತ್ತು ಮನುಷ್ಯನ ಕಡೆಗೆ, ಅಥವಾ ದೈವ ಪ್ರೀತಿ ಮತ್ತು ಮನುಷ್ಯ ಪ್ರೀತಿಯ ಒಂದು ಸಂಕೇತವಾಗಿದೆ. ಮಾತೆ ಮರಿಯಮ್ಮನವರು ದೇವರನ್ನು ತನ್ನ ಉದರದಲ್ಲಿ ಜನಿಸಲು ಅವಕಾಶ ಮಾಡಿಕೊಟ್ಟ ವಿಶೇಷ ಕನ್ನಿಕೆಯಾಗಿದ್ದಾರೆ. ದೇವರ ಯೋಜನೆಯನ್ನು ಜಾರಿಗೊಳಿಸಲು ತನ್ನ ಎಲ್ಲ ಜೀವನವನ್ನು ಮುಡಿಪಾಗಿಟ್ಟ ಏಕಮಾತ್ರ ಕನ್ಯೆ. ಹಾಗೆಯೇ ಪರರ ಪ್ರೀತಿಯಲ್ಲಿ ನಿರಂತರವಾಗಿ ಮಗ್ನರಾದ ಕನ್ಯೆ ಮಾತೆ ಮರಿಯಮ್ಮನವರು. ಈ ದೈವ ಪ್ರೀತಿ ಮತ್ತು ಮನುಷ್ಯ ಪ್ರೀತಿ ಯೇಸುವಿನ ಆದೇಶಗಳಲ್ಲಿ ಮತ್ತು ಉಪದೇಶಗಳಲ್ಲಿ ಅತಿ ಶ್ರೇಷ್ಠವಾದ ಉಪದೇಶವಾಗಿತ್ತು. ಆ ಉಪದೇಶವನ್ನು ಚಾಚು ತಪ್ಪದೆ ಸಂಪೂರ್ಣವಾಗಿ ನೆರವೇರಿಸಿದ ಏಕಮಾತ್ರ ಮಹಿಳೆಗೆ ಮರಣ ಹಿಡಿದಿಡಲು ಸಾಧ್ಯವೇ? ಮರಣವನ್ನು ಜಯಿಸಿದ ಯೇಸು ತನ್ನ ತಾಯಿಗೂ ಆ ಮರಣವನ್ನು ಜಯಿಸುವ ಭಾಗ್ಯವನ್ನು ನೀಡಿದರು. ಮೂರನೇದಾಗಿ, ನಾವೆಲ್ಲರೂ ಹಾಗೆ ಮಾತೆ ಮರಿಯಮ್ಮನವರು ದೈವ ಸ್ವರೂಪದಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ. ಗಾಡ್ಸ್ ಇಮೇಜ್ ಅಂಡ್ ಲೈಕ್ನೆಸ್. ನಾವೆಲ್ಲ ದೇವ ಸ್ವರೂಪಿಗಳಾಗಿದ್ದೇವೆ. ದೇವ ಸ್ವರೂಪಿಗಳಾಗಿದ್ದಾಗ ದೇವರಂತೆ ಅಮರತ್ವವನ್ನು ಪಡೆದಿದ್ದೇವೆ. ಆದರೆ ಅನೇಕ ಬಾರಿ ಈ ಅಮರತ್ವದ ಭಾಗ್ಯವನ್ನು ಪಡೆದ ನಾವು ನಮ್ಮ ಸ್ವರೂಪವನ್ನು ದೇವರ ಸ್ವರೂಪದಂತೆ ಇಡಲು ಸೋತಿದ್ದೇವೆ. ಬದಲಾಗಿ ಈ ಸ್ವರೂಪವನ್ನು ನಾವು ಆಗಾಗ ನಮ್ಮ ಇಚ್ಛೆಯಂತೆ, ನಮ್ಮ ಆಕಾಂಕ್ಷೆಗಳಂತೆ, ನಮ್ಮ ಬಲಹೀನತೆಗಳಂತೆ ಬದಲಿಸುತ್ತೇವೆ. ಅಂದರೆ ದೇವರ ಸ್ವರೂಪವನ್ನು ಮನುಷ್ಯನ ಸ್ವರೂಪವನ್ನಾಗಿ ಮಾಡುತ್ತಿದ್ದೇವೆ. ಆದರೆ ಮಾತೆ ಮರಿಯಮ್ಮನವರು ಆ ದೈವ ಸ್ವರೂಪವನ್ನು ಸಂಪೂರ್ಣವಾಗಿ ಕಾಪಾಡಿಕೊಂಡು ಬಂದರು. ಆದರೆ ಮನುಷ್ಯ ಸ್ವರೂಪವನ್ನು ಪಡೆದ ನಾವು ದೈವ ಸ್ವರೂಪವನ್ನು ತ್ಯಜಿಸಿದ್ದೇವೆ. ಅದಕ್ಕಾಗಿ ಮನುಷ್ಯ ಸ್ವರೂಪ ಅಮರತ್ವವನ್ನು ಪಡೆದಿಲ್ಲ, ಬದಲಾಗಿ ನಾಶವನ್ನು ಪಡೆದಿದೆ. ಅದಕ್ಕಾಗಿ ನಮ್ಮ ಸ್ವರೂಪ ಅನೇಕ ಬಾರಿ ನಾಶದೆಡೆಗೆ ನಮ್ಮನ್ನು ಎಳೆಯುತ್ತದೆ. ಆದರೆ ಮಾತೆ ಮರಿಯಮ್ಮನವರು ನಿರಂತರವಾಗಿ ತಮ್ಮ ದೇಹಾತ್ಮಗಳನ್ನು ಆ ಸೃಷ್ಟಿ ಮಾಡಿದ ದೇವರ ಸ್ವರೂಪದಲ್ಲಿ ಇರಿಸಲು ನಿರಂತರವಾಗಿ ಪ್ರಯತ್ನಿಸಿದರು. ಅದಕ್ಕಾಗಿ ನಾವು ಮಾತೆ ಮರಿಯಮ್ಮನವರನ್ನು ಅಮಲೋದ್ಭವಿ ಎಂದು ಕರೆಯುತ್ತೇವೆ. ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಅಂದರೆ ಅವರಲ್ಲಿ ಯಾವುದೇ ರೀತಿಯ ಆ ಕೊಳೆತ, ಪಾಪ, ಅಸಹ್ಯ ಇರಲಿಲ್ಲ. ಬದಲಾಗಿ ಒಂದು ಶುಭ್ರ ಜೀವನ. ಆ ಶುಭ್ರ ಜೀವನಕ್ಕೆ ಯಾವತ್ತೂ ನಾಶ ತಗುಲಲಿಲ್ಲ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಈ ಹಬ್ಬ ನಮ್ಮಲ್ಲಿ ಹುಟ್ಟು ಹಾಕುವ ಒಂದು ಭರವಸೆ. ನಾವು ಕೂಡ ಒಂದು ದಿವಸ ಆ ದೇವರಲ್ಲಿ ಐಕ್ಯವಾಗುತ್ತೇವೆ. ನಮ್ಮ ಜೀವನ ಈ ಪ್ರಪಂಚದಲ್ಲಿ ಕೊನೆಗೊಳ್ಳುವುದಿಲ್ಲ. ನಾವು ಪುನಃ ಮಾತೆಯಂತೆ ಆ ಯೇಸು ಕ್ರಿಸ್ತರ ಸನ್ನಿಧಾನದಲ್ಲಿ ಜೀವಿಸುತ್ತೇವೆ. ಇಂಥ ಭರವಸೆ, ಇಂಥ ವಿಶ್ವಾಸ ಈ ಹಬ್ಬ ನಮ್ಮಲ್ಲಿ ಹುಟ್ಟುಹಾಕುತ್ತದೆ. ಈ ವಿಶ್ವಾಸದಲ್ಲಿ ಜೀವಿಸೋಣ ಮತ್ತು ಸ್ವತಂತ್ರರಾಗಿ ಆ ದೇವರಲ್ಲಿ ಐಕ್ಯರಾಗೋಣ. ಆಮೇನ್. ಪವಿತ್ರ ಬಾಲ ಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು. ಮಕ್ಕಳನ್ನು ತಡೆಯದಿರಿ, ಅವು ನನ್ನೆಡೆಗೆ ಬರಲಿ. ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ. ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ. ಪವಿತ್ರ ಬೈಬಲ್ನಲ್ಲಿನ ಏಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ
ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಸ್ವ ಅರ್ಪಣೆ. ಪ್ರಿಯ ಬಾಲ ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ. ನಿಮ್ಮನ್ನು ಸ್ತುತಿಸುತ್ತೇನೆ. ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ. ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ. ಪ್ರಿಯ ಯೇಸುವೆ, ದೀನತೆಯೆಂಬ ನಿಮ್ಮ ದ್ರವ್ಯವನ್ನು, ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ. ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ. ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ. ಆಮೆನ್. ಪ್ರಾರಂಭದ ಪ್ರಾರ್ಥನೆ. ಏಸುವೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ. ಏಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ. ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಏಸುವೆ, ಭೂಮಿ ಆಕಾಶವು ಅಳಿದು ಹೋಗುವುದು, ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ, ನಿಮ್ಮ ಮಾತೆ ಮರಿಯಮ್ಮನವರ ಬಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ, ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವೂ ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ
ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು, ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಹೃನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್.